ಬೆಂಬಲಿಸುವ ಉದ್ದೇಶದಿಂದ ಕೃಷಿ ಇಲಾಖೆ ಸದಾ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾನೆ ಇದೆ. ಇದೀಗ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಬೆಂಗಳೂರಿನ ನಾಗರಿಕರಲ್ಲೂ ಅರಿವು ಮೂಡಿಸುವ ಉದ್ದೇಶದಿಂದ ಅಗ್ರಿ ವಾಕ್ ಅನ್ನ ಆಯೋಜಿಸಿತ್ತು. ಈ ಕೃಷಿ ನಡಿಗೆ ಕಾರ್ಯಕ್ರಮ ಹೇಗಿತ್ತು, ಯಾರೆಲ್ಲ ಭಾಗಿಯಾದರು, ಎಲ್ಲಿ ನಡೆಸಲಾಯಿತು ಅನ್ನೋ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಎಲ್ಲಿ ನೋಡಿದ್ರೂ ಹಸಿರು ಟಿ ಶರ್ಟ್ ಹಾಕಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಚುಮು ಚಳಿಯಲ್ಲಿ ಮಕ್ಕಳು ಕೂಡ ಬಂದಿದ್ರು. ಇಡೀ ಕೃಷಿ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಜರಾಗಿದ್ರು. ಮುಖ್ಯವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಹಸಿರು ಟಿ ಶರ್ಟ್ ಅನ್ನ ತೊಟ್ಟು ಪಾಲ್ಗೊಂಡಿದ್ರು. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಫೆಬ್ರವರಿ 6, 7, 8ರಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ. ಈ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆ ಇಂದು ಕೃಷಿ ನಾಡಿಗೆ ಕಾರ್ಯಕ್ರಮವನ್ನ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 6:30ಕ್ಕೆ ಪ್ರಾರಂಭವಾದ ಕೃಷಿ ನಡಿಗೆ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರು ಚಾಲನೆ ನೀಡಿದರು ಹಾಗೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026ರ ಲೋಗೋವನ್ನ ಅನಾವರಣ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಕಮಿಷನರ್ YS ಪಾಟೀಲ್, ಕೃಷಿ ಇಲಾಖೆಯ ನಿರ್ದೇಶಕ GT ಪುತ್ರ, ಪ್ರಧಾನ ಕಾರ್ಯದರ್ಶಿ ಸೆಲ್ವಕುಮಾರ್ ಮತ್ತು ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿ ಅಶೋಕ್ ದಳವಾಯಿ ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕ ಬಂತನಾಳ್ ಹಾಗೂ ಸೆಕೆಂಡರಿ ಅಗ್ರಿಕಲ್ಚರಲ್ ನಿರ್ದೇಶಕ ವೆಂಕಟರಮಣ ರೆಡ್ಡಿ ಸೇರಿದಂತೆ ಕೃಷಿ ಇಲಾಖೆಯ ಎಲ್ಲಾ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಇಷ್ಟೇ ಅಲ್ಲ, ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ 4,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ಚುಮು ಚಳಿಯಲ್ಲೂ ಕೂಡ ಬೆಳ್ಳಂಬೆಳಗ್ಗೆಯೇ ಕೃಷಿ ನಡಿಗೆಯ ಟಿ ಶರ್ಟ್ ಅನ್ನ ಧರಿಸಿ ಭಾಗಿಯಾಗಿದ್ರು. ಇನ್ನು ಮಕ್ಕಳು ಕೂಡ ಅಗ್ರಿ ವಾಕ್ ನಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಕಳೆದ 15 ದಿನಗಳಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಸುವ ಹಿನ್ನೆಲೆ ಪೂರ್ವಭಾವಿ ತಯಾರಿಗಳನ್ನು ನಡೆಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದು ಬೆಳಗ್ಗೆಯಿಂದಾನೇ ಕೃಷಿ ನಡಿಗೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಾಣಿಜ್ಯ ಮೇಳಗಳಲ್ಲಿ ರೈತರಿಗೆ ಅನುಕೂಲವಾಗುವಂತಹ 200ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಅಳವಡಿಸಲಾಗುತ್ತೆ. ಅನೇಕ ಬ್ರ್ಯಾಂಡಿಂಗ್ ಹಾಗೂ ಸಂಸ್ಕರಣೆ ಮಾಡುವಂತಹ ಕೃಷಿ ಬದಲಾವಣೆಗೆ ಪೂರಕವಾಗುವಂತಹ ತಾಂತ್ರಿಕ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಮಾಹಿತಿಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ. ರೈತರು ಯಾವಾಗಲೂ ಬರೀ ಬೆಳೆಯಲಿಕ್ಕಲ್ಲ, ರೈತ ಉದ್ಯಮಿ ಆಗಬೇಕು. ಆವಾಗ ಅವರಿಗೆ ಸಂಪೂರ್ಣವಾದಂಥ ಒಂದು ಕೃಷಿ ಮೇಲೆ ಭರವಸೆ ಹುಟ್ಟುತ್ತೆ. ಇವತ್ತೇನು ಇಡೀ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ಆ ಉತ್ಪಾದನೆಯನ್ನು ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನು ತಯಾರಾಗಿದ್ದೀವಿ. ಇವತ್ತು ಚೈನಾಗಿಂತ ಒಂದು ಹೆಚ್ಚು ರೈಸನ್ನು ಬೆಳೆಯುವಂಥ ದೇಶ ನಮ್ಮದಾಗಿದೆ. ಮೊದಲನೇದು ಚೈನಾ ಇತ್ತು, ಈಗ ನಾವು ಹೆಚ್ಚು ಆಗ್ತಾಯಿದ್ದೀವಿ. ಆ ರೀತಿ ನಮ್ಮ ಇವತ್ತಿನ ಮೇಳ ಅಗ್ರಿ ವಾಕ್ ಏನಿದೆ, ಫೆಬ್ರವರಿ 6, 7, 8, ಇದರ ಮೂಲ ಉದ್ದೇಶನೇ ಉತ್ಪಾದನೋತ್ತರ ಕೃಷಿ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ನಾವು ಅದನ್ನು ಸಂಪೂರ್ಣವಾಗಿ ಮುಂದೆ ಮಾರ್ಕೆಟಿಂಗ್ಗೆ ಬ್ರ್ಯಾಂಡಿಂಗ್ ಮಾಡಿ ಬೈ ಪ್ರಾಡಕ್ಟ್ಗಳನ್ನ ಮಾಡಿ ಮಾಡ್ತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಗವಹಿಸಲಿದ್ದು, ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಭಾಗಿಯಾಗಲಿದ್ದಾರೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದರು. ಇನ್ನು ಫೆಬ್ರವರಿ 6, 7 ಮತ್ತು 8ರಂದು ನಡೆಯುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ರಾಜ್ಯದ ಎಲ್ಲಾ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಚಿವ ಚಲುವರಾಯಸ್ವಾಮಿ ಅವರು ಕರೆ ನೀಡಿದರು. 6ನೇ ತಾರೀಕು ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. 8ನೇ ತಾರೀಕು ಕೇಂದ್ರದ ಕೆಲವು ಸಚಿವರು, ಕೆಲವು ರಾಜ್ಯದ ಕೆಲವು ನಮ್ಮ ಇಲಾಖೆ ಸಚಿವರುಗಳು ಬರ್ತಾ ಇದ್ದಾರೆ. ಮಧ್ಯ ವಿವಿಧ ದೇಶದ ಕೆಲವರು ಡಿಸ್ಕಷನ್ಗೆ ಭಾಗವಹಿಸ್ತಾ ಇದ್ದಾರೆ. ಕೆಲವು ಮಾರುಕಟ್ಟೆಗೆ ವಹಿವಾಟ ಅಗ್ರಿಮೆಂಟ್ ಆಗ್ತಕ್ಕಂಥದ್ದು ಹೆಚ್ಚಿದೆ. ಕಳೆದ ಬಾರಿ ಸಾಕಷ್ಟು 180 ಕೋಟಿಗೆ ಹೆಚ್ಚು ಕೆಲವು ಎಫ್ಗಳು ಮುಂದೆ
ಅಗ್ರಿಮೆಂಟ್ ಆಗಿತ್ತು ಈ ಥರದ. ಸೊ ಸಂಪೂರ್ಣವಾಗಿ 300ಕ್ಕೂ ಹೆಚ್ಚು ಸ್ಟಾಲ್ಗಳಿರ್ತವೆ. ಎಲ್ಲ ಅಲ್ಲಿ ಯಾವ ರೀತಿ ಈ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಬ್ರ್ಯಾಂಡ್ ಮಾಡ್ತಕ್ಕಂಥ ಜೊತೆಗೆ ಸೊ ಬೆಳೆಯುವ ಪದ್ಧತಿಗಳಿರ್ಬೋದು, ಏನೆಲ್ಲ ಕೃಷಿನಲ್ಲಿ ಪ್ರಾರಂಭದಿಂದ ಸೊ ಹಾರ್ವೆಸ್ಟ್ವರೆಗೂ ಬರ್ತಕ್ಕಂಥ ಕೆಲವು ಆತಂಕಗಳಿದೆ, ಅದನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥ ರೀತಿಯಲ್ಲೂ ಸಹ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಒಟ್ನಲ್ಲಿ ಅನ್ನ ನೀಡುವ ಅನ್ನದಾತನ ಕೈ ಬಲಪಡಿಸುವ ಉದ್ದೇಶದಿಂದ ಕೃಷಿ ಇಲಾಖೆ ವಾಣಿಜ್ಯ ಮೇಳ ಆಯೋಜಿಸಿದೆ. ನಾಗರಿಕರೇ, ನೀವು ಬನ್ನಿ, ವಾಣಿಜ್ಯ ಮೇಳದಲ್ಲಿ ಭಾಗವಹಿಸಿ, ರೈತರನ್ನ ಬೆಂಬಲಿಸಿ. ಕ್ಯಾಮರಾಮನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.